ನೋಡಿ ಇವತ್ತಿನ ನಮ್ಮ ರೆಸಿಪಿ ಎಗ್ ಸಾಂಬಾರ್ ಬನ್ನಿ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಎಗ್ ಸಾಂಬಾರ್ ಮಾಡೋದನ್ನ ತೋರಿಸ್ತಿದ್ದೀನಿ. ಇಲ್ಲಿ 9 ಎಗ್ ತೊಗೊಂಡಿದ್ದೀನಿ. ಒಂದು ಆನಿಯನ್ ಹಾಗೂ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಎಣ್ಣೆ, 2 ಸ್ಪೂನ್ ಖಾರ, 2 ಸ್ಪೂನ್ ಉಪ್ಪು, 1 ಸ್ಪೂನ್ ಧನಿಯಾ ಪೌಡ್ರು ಹಾಗೂ 1 ಸ್ಪೂನ್ ಚಿಕನ್ ಮಸಾಲ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಒಂದು 4 ಏಲಕ್ಕಿ, ಒಂದು 4 ಲವಂಗ, ಒಂದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ. ಈಗ ಎಗ್ ಸಾಂಬಾರಿಗೆ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು 4 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ, ಅದರಲ್ಲಿ 1-2 ಹಸಿಮೆಣಸಿನ್ಕಾಯಿ, 1-2 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅಲ್ಲ, ಒಂದು ಕೊಬ್ಬರಿ ತೊಗೊಂಡಿದ್ದೀನಿ. ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಇವಾಗ ಈ ಪೇಸ್ಟ್ ಹೇಗೆ ರೆಡಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಇವಾಗ ಮಸಾಲೆ ರುಬ್ಕೋಬೇಕು. ನೋಡಿ ಈ ರೀತಿಯಾಗಿ ಸ್ಮೂತಾಗಿ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಫಸ್ಟು ನೀರು ಬಿಸಿಗೆ ಇಟ್ಕೋಬೇಕು. ನೋಡಿ ಒಂದು ಚರಿಗೆ ನೀರು ಬಿಸಿಗೆ ಇಟ್ಕೋಬೇಕು. ಈ ರೀತಿ ನೀರು ಬಿಸಿಗೆ ಇಟ್ಕೊಂಡ್ರೆ ಸಾಂಬಾರು ಜಲ್ದಿ ಆಗುತ್ತೆ. 3 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಖಾರ ಹಾಕೋಬೇಕು. ಸ್ವಲ್ಪ ಖಾರ ಈ ರೀತಿಯಾಗಿ ಎಣ್ಣೆಯಲ್ಲಿ ಖಾರ ಹಾಕೊಂಡು ಇದು ಮಾಡ್ಬೇಕು. ಕರಿಬೇವು, ಟೊಮೆಟೊ, ಉಳ್ಳಾಗಡ್ಡಿ ಹಾಕೋದು. ನಾನು ನಿಮ್ಗೆ ಆವಾಗ ಕರಿಬೇವು ತೋರಿಸಿಲ್ಲ, ಇವಾಗ ತೋರಿಸ್ತಾ ಇದ್ದೀನಿ. ಟೊಮೆಟೊ ಹಾಕಬೇಕು, ಉಪ್ಪು 2 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ. ಇವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆದು, ಅದನ್ನೆಲ್ಲ ಹಾಕೋಬೇಕು. ನೋಡಿ ಈ ರೀತಿಯಾಗಿ. ನೋಡಿ ನೀರು ಈ ಥರ ಕುದ್ಮೇಲೆ ಅದನ್ನ ಆಫ್ ಮಾಡಬೇಕು. ಇನ್ನೂ ಸ್ವಲ್ಪ ಖಾರ ಹಾಕ್ತಾ ಇದ್ದೀವಿ. ಒಂದು ಟೋಟಲ್ 3 ಸ್ಪೂನ್ ಇಟ್ಕೊಂಡಿದ್ವಿ. ಮುಂಚೆ 1 ಸ್ಪೂನ್ ಹಾಕಿದ್ದೀವಿ, ಇವಾಗ ಉಳಿದಿರೋದು ಹಾಕ್ತಾ ಇದ್ದೀವಿ. ಅರಿಶಿನ ಮಸಾಲ ಐಟಮ್ ಇಟ್ಕೊಂಡಿದ್ವಲ್ಲ, ಧನಿಯಾ ಪೌಡ್ರು, ಚಿಕನ್ ಮಸಾಲ, ಅದನ್ನು ಹಾಕ್ತಾ ಇದ್ದೀವಿ. ಅವಾಗ ಸ್ವಲ್ಪ ಬಿಸಿನೀರು ಕಾಸ್ಕೊಂಡಿದ್ವಲ್ಲ, ಅದನ್ನ ಅಲ್ಲಿ ಮಸಾಲೆ ಇದಕ್ಕೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಅದನ್ನ ಹಾಕ್ತಿದ್ದೀನಿ ಪಾತ್ರೆಗೆ. ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಇವಾಗ ನೀರು ಕಾಸಿ ಇಟ್ಕೊಂಡಿದ್ವಲ್ಲ, ಅದನ್ನ ಹಾಕ್ತೀನಿ. ಈ ರೀತಿ ನೀರು ಕಾಸಿ ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ ಹಾಗೂ ಜಲ್ದಿ ಆಗುತ್ತೆ, ನಿಮಗೆ ಟೈಮ್ ಸೇವ್ ಆಗುತ್ತೆ. ಇದನ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕು. ಕುದಿ ಬಂದಮೇಲೆ ಎಗ್ ಹಾಕೋಣ. ಸ್ವಲ್ಪ ಆಮೇಲೆ ಉಪ್ಪು ಖಾರ ನೋಡಿ ಬೇಕಂದರೆ ಇನ್ನೂ ಸ್ವಲ್ಪ ಹಾಕ್ಬೋದು. ಇವಾಗ ಸಾಂಬಾರು ಕುದಿದೆ, ಒಂದೊಂದಾಗಿ ಎಗ್ ಹಾಕೋಣ. ನೋಡಿ ಈ ರೀತಿಯಾಗಿ ಎಗ್ ಹೊಡೆದು ಹಾಕಬೇಕು. ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಒಂದೇ ಸೈಡ್ ಹಾಕ್ಬಾರ್ದು, ಬೇರೆ ಬೇರೆ ಹತ್ರ, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಡು ಬಿಡುತ್ತೆ. ಬೇರೆ ಬೇರೆ ಕಡೆ ಹಾಕಬೇಕು ಎಗ್ನ ಹೊಡೆದು. ಈ ರೀತಿ ಎಗ್ನ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸ್ತಾ ಇರಬೇಕು. ಎಗ್ ಕುದಿಯೋವರೆಗೂ ಒಂದು 5 ನಿಮಿಷ ಕುದಿಸ್ಕೋಬೇಕು. ಕುದಿದೇನೋ ನೋಡೋಣ. ನೋಡಿ ಎಗ್ ಚೆನ್ನಾಗಿ ಕುದ್ದಿದೆ.
ಎಗ್ ಸಾಂಬಾರು ರೆಡಿ ಆಗಿದೆ.